ಸಿಎಂ ರೇಸ್ ನಡುವೆ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಜಟಾಪಟಿ ನಡೀತಾ ಇದೆ. ಡಿಸಿಎಂ ಸ್ಥಾನಕ್ಕಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಕಸರತ್ತು ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತ ಕೋಟಾದಡಿ ಡಿಸಿಎಂ ಸ್ಥಾನವನ್ನ ಪಡೆಯೋಕೆ ಸಜ್ಜಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಒಂದು ಕಡೆ ಸಿದ್ದು ಡಿಕೆಶಿ ಪರವಾಗಿ ನಿಂತಿದ್ದಾರೆ. ಸಚಿವ ಜಮೀರ್ 2028ಕ್ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿ ಎಚ್ಚರಿಕೆಯ ನಡೆಯನ್ನ ಕೂಡ ಇಡ್ತಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಪಕ್ಷದ ನಾಯಕರೊಬ್ಬರು ಮುಂದಿನ ಡಿಸಿಎಂ ಜಮೀರ್ ಅಹಮದ್ ಖಾನ್ ಅಂತ ಹೇಳ್ತಾ ಇದ್ದ ಹಾಗೆ ಜಮೀರ್ ಅಹಮದ್ ಖಾನ್ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ರು. ಈಗ ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಈ 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಹಜ. ಆ ಶಿವಕುಮಾರ್ಗೂ ಇದೆ, ಅವ್ರ ಅಭಿಮಾನಿಗಳು ಇದೆ. ನಾವು ಸಿದ್ದರಾಮಯ್ಯ ಆದಮೇಲೆ 28 ಆದಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಆಗ್ಬೇಕು, ಅವರು ಪಕ್ಷಕ್ಕೆ ದುಡಿದಿದ್ದಾರೆ. ಅವರು ಅಲ್ಲಿವರೆಗೂ ಇಲ್ಲ. ಬಹಳ ಜಾಣ್ಮೆಯ ನಡೆಯನ್ನ ಇಡ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯ ಅವರ ವಿರುದ್ಧವೂ ಮಾತನಾಡ್ತಾ ಇಲ್ಲ, ಅವರನ್ನೂ ಹೊಗಳ್ತಿದ್ದಾರೆ. ಹಾಗಂತ ಡಿಸಿಎಂ DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶದ ನುಡಿಗಳಿಲ್ಲ. ಅವ್ರಿಗೂ ಒಳ್ಳೆಯದಾಗ್ಲಿ, ಅವರು 2028ಕ್ಕೆ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಜಮೀರ್ ಅಹಮದ್ ಖಾನ್. ಅವರ ಈ ಹೇಳಿಕೆಗಳ ಹಿಂದೆ ಮುಂದಿನ ದಿನಗಳಲ್ಲಿ ಡಿಸಿಎಂ ಸ್ಥಾನವನ್ನ ಪಡೆಯುವಂಥ ಆಕಾಂಕ್ಷಿಯ ಲೆಕ್ಕಾಚಾರಗಳಿದ್ದಾವೆ ಅನ್ನುವಂಥ ಚರ್ಚೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಈ ಹಿಂದೆ ಸಿದ್ದರಾಮಯ್ಯ ಅವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಜಮೀರ್ ಅಹಮದ್ ಖಾನ್. ಆದ್ರೆ ಈಗ ಮುಖ್ಯಮಂತ್ರಿಗಳಿಗೂ ಮನಸ್ಸಿಗೆ ನೋವಾಗಬಾರ್ದು, ಡಿಸಿಎಂಗೂ ಮನಸ್ಸಿಗೆ ನೋವಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಹೆಜ್ಜೆ ಇಡ್ತಿದ್ದಾರೆ, ಅನ್ನುವಂಥ ರೀತಿನಲ್ಲಿ ಮಾತನಾಡ್ತಿದ್ದಾರೆ. ಇದರ ಹಿಂದಿರುವಂಥ ಲೆಕ್ಕಾಚಾರಗಳೇನು, ಡಿಸಿಎಂ ಸ್ಥಾನದ ಮೇಲಿರುವಂಥ ಅವರ ದೃಷ್ಟಿ ಏನಿದೆ, ಅವರ ಮಹತ್ವಾಕಾಂಕ್ಷೆ ಏನಿದೆ, ಇದರ ಹಿಂದೆ ಆ ಲೆಕ್ಕಾಚಾರಗಳೆಲ್ಲ ಇದೆಯಾ ಅಂತ ಹೇಳಿ ಶಿವಪ್ರಸಾದ್. ಖಂಡಿತವಾಗಿ ವಿದ್ಯಾಶ್ರೀ, ಒಂದ್ ಕಡೆ ನಾಯಕತ್ವ ವಿಚಾರ ಕುರಿತಂತೆ ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಸಮುದಾಯದ ನಾಯಕರುಗಳು DCM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೊರತಾಗಿಲ್ಲ. ಈಗಾಗಲೇ CM ವಿಚಾರ ಇರ್ಬೋದು, ಮತ್ತೆ CM ಸಿದ್ದರಾಮಯ್ಯ ಅವರ ಪರವಾಗಿ ಆಪ್ತರಾಗಿ ಗುರುತಿಸ್ಕೊಂಡಿದ್ರು ಕೂಡ ಸಿದ್ದರಾಮಯ್ಯ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈಗ CM ಕುರ್ಚಿ ಖಾಲಿಲ್ಲ ಎಂಬತಕ್ಕಂಥ ಹೇಳಿಕೆಯ ಜೊತೆಗೆ ಮುಂದಿನ ಅವಧಿಗೆ DCM DK ಶಿವಕುಮಾರ್ ಅವರು CM ಆಗಲಿ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯ ಸಮುದಾಯವಾರು DCMಗಳ ವಿಚಾರ ಬಂದಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ತಮ್ಮನ್ನ ಪರಿಗಣಿಸಲಿ, ಅಂದ್ರೆ ಮುಸ್ಲಿಂ ಕೋಟಾದಿಂದ ತಮ್ಮನ್ನ DCM ಹುದ್ದೆಗೆ ಆಯ್ಕೆ ಮಾಡಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ CM ಮತ್ತೆ DCM ನಡುವೆ ಯಾವುದೇ ವಿಭಿನ್ನವಾದಂಥ ಗೊಂದಲದ ಹೇಳಿಕೆಗಳನ್ನು ಕೊಡೋದು ಬೇಡ ಎಂಬತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನಾರಚನೆ ಆದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂಪುಟದಲ್ಲಿ ಉಳ್ಕೊಳ್ಬೇಕು ಎಂಬತಕ್ಕಂಥ ಸ್ಟ್ರಾಟಜಿಯನ್ನು ಕೂಡ ಈ ವಿಚಾರದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಹತ್ರ ಆಗ್ತಕ್ಕಂಥ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಆಸಕ್ತಿಯನ್ನು ವಹಿಸಿದ್ರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಅದರಲ್ಲೂ DCM ಮತ್ತೆ CM ವಿಚಾರದಲ್ಲಿ ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಸದ್ಯ ಹೈಕಮಾಂಡ್ ನಾಯಕರು ಏನಾದರೂ ಸಮುದಾಯವಾರು DCMಗಳ ವಿಚಾರ ಕುರಿತಂತೆ ನಿರ್ಧಾರವನ್ನು ಮಾಡಿದ್ರೆ ಮುಸ್ಲಿಂ ಕೋಟಾಗೂ ಕೂಡ DCM ಸ್ಥಾನವನ್ನು ನೀಡಬೇಕಾಗುತ್ತೆ. ಹಾಗಾಗಿ ಸದ್ಯ ಈಗ DCM ಸ್ಥಾನದಲ್ಲಿ ಆಕಾಂಕ್ಷಿಯಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ವಿಚಾರ ಕುರಿತಂತೆ ತಮ್ಮ ಸಮುದಾಯದ ನಾಯಕರ ಜೊತೆ ಮತ್ತೆ CM ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಗೊಂದಲದ ಹೇಳಿಕೆಗಳನ್ನು ಕೊಡೋದು ಬೇಡ ಅಂತಕ್ಕಂಥ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ತಮ್ಮನ್ನ ಕನ್ಸಿಡರ್ ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಗೊಂದಲದ ಹೇಳಿಕೆಗಳಿರ್ಬೋದು, ಜೊತೆಗೆ CM ಮತ್ತೆ DCM ವಿಚಾರದ ಚರ್ಚೆಯ ಸಂದರ್ಭದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.